ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಜಿ ಸ್ಟಾರ್ ಇನ್ಫೋ ಚಾನೆಲ್. ಸ್ನೇಹಿತರೆ, ಮೈಸೂರು ಯೂನಿವರ್ಸಿಟಿನಲ್ಲಿ ಗೆಸ್ಟ್ ಫ್ಯಾಕಲ್ಟಿಗಾಗಿ ನೋಟಿಫಿಕೇಶನ್ ಅನ್ನು ಹೊರಡಿಸಲಾಗಿದೆ. ಸೊ ಈ ನೋಟಿಫಿಕೇಶನ್ ಬಂದು ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ. ಸೊ ಯಾವುದೇ ರೀತಿಯಾದ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇರಲ್ಲ. ಸೊ ನೀವು CV ಯನ್ನ ಮತ್ತು ನಿಮ್ಮ ಕ್ವಾಲಿಫಿಕೇಶನ್ ರಿಲೇಟೆಡ್ ಮಾರ್ಕ್ಸ್ ಶೀಟ್ ಗಳನ್ನ ತಗೊಂಡು ನೇರವಾಗಿ ನೀವು ವಾಕ್ ಇನ್ ಇಂಟರ್ವ್ಯೂಗೆ ಅಟೆಂಡ್ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಬನ್ನಿ ಯಾವ್ಯಾವ ಪೋಸ್ಟ್ ಗಳಿದೆ ಅಂತ ನೋಡ್ತಾ ಹೋಗೋಣ ನಾವು. ಸೊ ನೋಡಿ, ಎಲ್ಲಾನು ಟೀಚಿಂಗ್ ಫ್ಯಾಕಲ್ಟಿಗೆ ತಗೊಳ್ತಾ ಇರುವಂತದ್ದು. ಸೊ ಯಾರೆಲ್ಲ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ನಿಮ್ಮ PG ಅನ್ನು ಕಂಪ್ಲೀಟ್ ಮಾಡಿ KSET ಮತ್ತೆ ನೆಟ್ ಆರ್ ಸ್ಲೆಟ್ ಅನ್ನ ಪಾಸ್ ಆಗಿದ್ದೀರಾ, ಸೊ ಅವರೆಲ್ಲ ಎಲಿಜಿಬಲ್ ಇರ್ತೀರಾ. ಸೊ ಯಾರ್ದು ನೆಟ್ ಸೆಟ್ PhD ಆಗಿಲ್ವೋ ಅವರು ಕೂಡ ಈ ಒಂದು ಇಂಟರ್ವ್ಯೂಗೆ ಅಟೆಂಡ್ ಮಾಡಬಹುದಾಗಿರುತ್ತೆ. ಸೊ ಇದು ಬಂದು ನೋಡಿ, ನಿಮ್ಮ ಸಬ್ಜೆಕ್ಟ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಕೆಮಿಸ್ಟ್ರಿ, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಬಯೋಟೆಕ್ನಾಲಜಿ, ಜಿಯೋಲಜಿ, ಜೂಲಜಿ, ಬಾಟ್ನಿ, ಬಯೋಕೆಮಿಸ್ಟ್ರಿ, ಫುಡ್ ಸೈನ್ಸ್, ಮೈಕ್ರೋಬಯಾಲಜಿ, ಸಿರಿಕಲ್ಚರ್, ಎನ್ವಿರಾನ್ಮೆಂಟಲ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಕಂಪ್ಯೂಟರ್ ಸೈನ್ಸ್, ಮ್ಯಾನೇಜ್ಮೆಂಟ್ ಸೈನ್ಸ್, ಇಂಗ್ಲಿಷ್. ಸೊ ಈ ಎಲ್ಲ ಸಬ್ಜೆಕ್ಟ್ ಅಲ್ಲಿ ಯಾರೆಲ್ಲ ನಿಮ್ಮ ಪೋಸ್ಟ್ ಗ್ರಾಜುಯೇಷನ್ ಮತ್ತೆ KSET ನೆಟ್ ಆರ್ PhD ಇದನ್ನ ಮಾಡ್ಕೊಂಡಿದ್ದೀರಾ, ಸೊ ಯಾರೆಲ್ಲ ಈ ಒಂದು ಗೆಸ್ಟ್ ಫ್ಯಾಕಲ್ಟಿಗೆ ವರ್ಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದೀರಾ, ಅವರು 7ನೇ ತಾರೀಕು ಜುಲೈ 2025 ನೀವು ವಾಕ್ ಇನ್ ಇಂಟರ್ವ್ಯೂಗೆ ಅಟೆಂಡ್ ಆಗ್ಬಹುದು ಸ್ನೇಹಿತರೆ. ಸೊ ಟೈಮಿಂಗ್ ಬಂದು ಕೊಟ್ಟಿದ್ದಾರೆ ನೋಡಿ, ಸಬ್ಜೆಕ್ಟ್ ಮುಂದೆ ಟೈಮಿಂಗ್ ಅನ್ನ ಕೊಟ್ಟಿದ್ದಾರೆ, ಆ ಒಂದು ಟೈಮಿಗೆ ನೀವು ಅಟೆಂಡ್ ಆಗ್ಬೋದಾಗಿದೆ. ಸೊ ಅದೇ ರೀತಿಯಾಗಿ ನಂತರದಲ್ಲಿ BCom ಮತ್ತೆ BBA ಸೈಕಾಲಜಿ, ಜರ್ನಲಿಸಂ ಮತ್ತೆ ಕಮ್ಯುನಿಕೇಶನ್ and human development, criminology and forensic science, family resource management, anthropology, peace and conflict, history, geography, philosophy, ಕನ್ನಡ. ಸೊ ಈ ಎಲ್ಲ ಸಬ್ಜೆಕ್ಟ್ ಗೆ ಬಂದು 11ನೇ ತಾರೀಕು 11/7/2025 ಇರುತ್ತೆ ವಾಕ್ ಇನ್ ಇಂಟರ್ವ್ಯೂ. ಸೊ ನೀವುಗಳು ಆ ದಿನ ಈ ಒಂದು ಇಂಟರ್ವ್ಯೂನ ಅಟೆಂಡ್ ಮಾಡಬಹುದಾಗಿರುತ್ತೆ. ನಂತರದಲ್ಲಿ ಸಂಸ್ಕೃತ್, ಮ್ಯೂಸಿಕ್, ಥಿಯೇಟರ್ ಆಫ್ ಆರ್ಟ್ಸ್, ಗಮಕ, ಹಿಂದಿ, ಡಾಕ್ಟರ್ BR ಅಂಬೇಡ್ಕರ್ ಸ್ಟಡೀಸ್, ಕೋಆಪರೇಷನ್, ಪೊಲಿಟಿಕಲ್ ಸೈನ್ಸ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಎಕನಾಮಿಕ್ಸ್. ಸೊ ಈ ಸಬ್ಜೆಕ್ಟ್ ಗಳಿಗೆ 12/7/2025 ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ಸೊ ನೋಡಿ, ಯಾರೆಲ್ಲ ಈ ಒಂದು ಇಂಟರ್ವ್ಯೂಗೆ ಅಟೆಂಡ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದೀರಾ, ಸೊ ನೀವು ನಿಮ್ಮ CV ಜೊತೆಗೆ ನಿಮ್ಮ ಒಂದು ಬಯೋಡಾಟಾ ಜೊತೆಗೆ 2 ಕಾಪಿಯನ್ನ ತಗೊಂಡು ಹೋಗ್ಬೇಕಾಗುತ್ತೆ. ಅದ್ರ ಜೊತೆ ನಿಮ್ಮ ರಿಲೇಟೆಡ್ ಮಾರ್ಕ್ಸ್ ಶೀಟ್ ಗಳನ್ನ ತೆಗೆದುಕೊಂಡು ಹೋಗ್ಬೇಕಾಗಿರುತ್ತೆ. ಸೊ ಇದಕ್ಕೆ ರಿಲೇಟೆಡ್ ಆಗಿ ಏನ್ ಕ್ವಾಲಿಫಿಕೇಶನ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಮಾಸ್ಟರ್ ಡಿಗ್ರಿ ವಿತ್ ಅಟ್ ಲೀಸ್ಟ್ 55% ಮಾರ್ಕ್ಸ್ ಅಲ್ಲಿ ನೀವು ಪಾಸ್ ಆಗಿರ್ಬೇಕು. ಸೊ ಇನ್ ಕೇಸ್ ಆಫ್ SC/ST ಇದ್ರೆ 50% ಇರುತ್ತೆ. ಸೊ ಅದ್ರ ಜೊತೆಗೆ ನೆಟ್ ಸ್ಲೆಟ್ ಆರ್ ಸ್ಲೆಟ್ ಅಥವಾ PhD ಆಗಿರ್ಬೇಕಾಗಿರುತ್ತೆ. ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ದಿ ಸಚ್ ಕ್ಯಾಂಡಿಡೇಟ್ ವಿತ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇನ್ ದಿ ಯೂನಿವರ್ಸಿಟಿ. ಸೊ ಯಾರಿಗೆ ಯೂನಿವರ್ಸಿಟಿನಲ್ಲಿ ಟೀಚ್ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಇರುತ್ತೆ, ಸೊ ಅವರಿಗೆ ಪ್ರಿಫರೆನ್ಸ್ ಅನ್ನ ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಬನ್ನಿ, ಅವರಿಗೆಲ್ಲ ಯಾವ ರೀತಿಯಾಗಿ ಸ್ಯಾಲ್ರಿ ಸಿಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಸೊ ಗೆಸ್ಟ್ ಫ್ಯಾಕಲ್ಟಿ ವಿತ್ PhD ನೆಟ್ ಸ್ಲೆಟ್ ಸೆಟ್. ಸೊ ಯಾರು ಗೆಸ್ಟ್ ಫ್ಯಾಕಲ್ಟಿ PhD ಕ್ವಾಲಿಫೈ ಆಗಿರ್ತಾರೆ ಅಥವಾ ನೆಟ್ ಕ್ವಾಲಿಫೈ ಆಗಿರ್ತಾರೆ ಅಥವಾ ಸ್ಲೆಟ್ ಕ್ವಾಲಿಫೈ ಆಗಿರ್ತಾರೆ ಅಥವಾ ಸೆಟ್ ಕ್ವಾಲಿಫೈ ಆಗಿರ್ತಾರೆ, ಅವರಿಗೆ 12 hours ಆಫ್ ಟೀಚಿಂಗ್ ಪರ್ ವೀಕ್, ಒಂದು ವಾರಕ್ಕೆ 12 ಗಂಟೆ ಟೀಚಿಂಗ್ಗೆ ಅವರಿಗೆ 28,000 ಪರ್ ಮಂತ್ ಗೆ ಸಿಗುತ್ತೆ. ಸೊ ಅದೇ ರೀತಿಯಾಗಿ PhD ನೆಟ್ ಸ್ಲೆಟ್ ಸೆಟ್ ಕ್ವಾಲಿಫೈ ಆಗದೆ ಇರೋರಿಗೆ 12 ಗಂಟೆ ಟೀಚಿಂಗ್ಗೆ ಅವರಿಗೆ 24,000 ಸಿಗುತ್ತೆ. ಗೆಸ್ಟ್ ಫ್ಯಾಕಲ್ಟಿ ವಿತ್ PhD ನೆಟ್ ಸ್ಲೆಟ್ ಸೆಟ್ ಕ್ವಾಲಿಫೈ ಆಗಿದ್ದು ಅವರಿಗೆ ವೀಕ್ಲಿ 8 hours ವರ್ಕ್ ಮಾಡಿದರೆ, ಸೊ ಅವರಿಗೆ 18,500 ಇದೆ. ಸೊ ವಿತೌಟ್ PhD ನೆಟ್ ಸೆಟ್ 8 hours ಗೆ 16,000 ಇದೆ. ಸೊ ಗೆಸ್ಟ್ ಫ್ಯಾಕಲ್ಟಿ ವಿತ್ PhD ನೆಟ್ ಸೆಟ್ ಅವರು 4 hours ವರ್ಕ್ ಮಾಡಿದರೆ 8,500 ಇದೆ. ಸೊ ಗೆಸ್ಟ್ ಫ್ಯಾಕಲ್ಟಿ ವಿತೌಟ್ PhD ನೆಟ್ ಸ್ಲೆಟ್ ಸೆಟ್ ಯಾರು ಇರ್ತಾರೆ ಅವರಿಗೆ 8,000 ಪರ್ ಮಂತ್ ಕೊಡುತ್ತೆ. ಸೊ ಇದು ಬಂದು ವರ್ಕ್ ಲೋಡ್ ಬಂದು ನೀವು ನಿಮ್ಮನ್ನ ಸೆಲೆಕ್ಷನ್ ಮಾಡ್ಕೊಳ್ಳುವಂತ ಲೊಕೇಶನ್ ನಲ್ಲಿ ಇರುವಂತ ಬೇಸ್ ಮೇಲೆ ನಿಮ್ಮನ್ನ ತಗೊಳ್ತಾರೆ. ಎಲ್ಲಿ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ ಅಲ್ಲಿ 12 hours ಕೊಡ್ತಾರೆ, ಎಲ್ಲಿ ಕಡಿಮೆ ಇರುತ್ತೆ, ಎಲ್ಲೆಲ್ಲಿ ಫ್ಯಾಕಲ್ಟಿ ಇರ್ತಾರೆ ಅಲ್ಲಿ ಎಷ್ಟು ಅವರ್ ನೀಡ್ ಇರುತ್ತೆ ಅಷ್ಟು ಅವ್ರಿಗೆ ಮಾತ್ರ ನಿಮ್ಮನ್ನ ತಗೊಳ್ಳುವಂಥದ್ದು. ಸೊ ಹಾಗಾಗಿ ಈ ಒಂದು ಡೀಟೇಲ್ಸ್ ಅನ್ನ ಕೊಟ್ಟಿರುವಂತದ್ದು. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ಸೊ ಅವರೆಲ್ಲನೂ ಒಂದು ಅಪ್ಲಿಕೇಶನ್ ಫೀಸ್ 1000 rupees ಇರುತ್ತೆ, ಅದನ್ನ ಪೇ ಮಾಡ್ಬೇಕಾಗುತ್ತೆ. SC/ST ಅವರು ಇದ್ರೆ 500 rupees ಇರುತ್ತೆ, ಅದನ್ನ DD ತಗೊಂಡು ಹೋಗ್ಬೇಕಾಗುತ್ತೆ. ಯಾರ ಹೆಸರಲ್ಲಿ ತಗೋಬೇಕು ಅನ್ನೋದಾದ್ರೆ ಫಿನಾನ್ಸ್ ಆಫೀಸರ್, ಯೂನಿವರ್ಸಿಟಿ ಆಫ್ ಮೈಸೂರ್ ಈ ಒಂದು ಹೆಸರಲ್ಲಿ ತಗೊಂಡು ಹೋಗ್ಬೇಕಾಗುತ್ತೆ. ಸೊ ನೀವೇನ್ ಇಂಟರ್ವ್ಯೂಗೆ ಅಟೆಂಡ್ ಮಾಡ್ತೀರಾ, ಸೊ ನಿಮ್ಗೆ ಯಾವುದೇ ರೀತಿಯಾದಂತ TAD ಅನ್ನ ಕೊಡಲಾಗೋದಿಲ್ಲ. ನಿಮ್ಮ ಓನ್ ಎಕ್ಸ್ಪೆನ್ಸ್ ಅಲ್ಲಿ ನೀವು ಈ ಒಂದು ಇಂಟರ್ವ್ಯೂವನ್ನ ಅಟೆಂಡ್ ಮಾಡ್ಬೇಕಾಗಿರುತ್ತೆ. ಸೊ ನೋಡಿ, ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ಸೊ ತಾವುಗಳು ಈ ಒಂದು ಅಪ್ಲಿಕೇಶನ್ ಅನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಗೆಸ್ಟ್ ಫ್ಯಾಕಲ್ಟಿ ಇನ್ ಮೆನ್ಷನ್ ದಿ ಸಬ್ಜೆಕ್ಟ್. ಸೊ
ಈ ಒಂದು ಫಾರ್ಮ್ ಅನ್ನ ನೀವು ಫಿಲ್ ಮಾಡಿ ನೋಡಿ, ಇದೆಲ್ಲ ಡೀಟೇಲ್ಸ್ ಅನ್ನ ನೀವು ಫಿಲ್ ಮಾಡ್ಬೇಕಿರುತ್ತೆ, ಡಿಕ್ಲರೇಷನ್ ಇರುತ್ತೆ. ಸೊ ಇದನ್ನ ಫಿಲ್ ಮಾಡಿ ಸಿಗ್ನೇಚರ್ ಮಾಡಿ ನಿಮ್ಮ ಎಲ್ಲ ಮಾರ್ಕ್ಸ್ ಶೀಟ್ ಗಳನ್ನ ತೆಗೆದುಕೊಂಡು ನೀವು ಈ ಒಂದು ಇಂಟರ್ವ್ಯೂಗೆ ಅಟೆಂಡ್ ಮಾಡಬಹುದು ಸ್ನೇಹಿತರೆ. ಸೊ ಆಲ್ ದಿ ಬೆಸ್ಟ್ ಎಲ್ಲರಿಗೂ. ನೀವು ಈ ಒಂದು ಇಂಟರ್ವ್ಯೂಗೆ ಅಟೆಂಡ್ ಮಾಡೋದಕ್ಕೆ ಇಂಟ್ರೆಸ್ಟೆಡ್ ಇದ್ರೆ, ಸೊ ಗೆಸ್ಟ್ ಫ್ಯಾಕಲ್ಟಿ ಆಗಿ ಮೈಸೂರು ಯೂನಿವರ್ಸಿಟಿಲಿ ವರ್ಕ್ ಮಾಡೋದಕ್ಕೆ ಇಂಟ್ರೆಸ್ಟೆಡ್ ಇದ್ದವರು ತಪ್ಪದೆ ಈ ಒಂದು ವಾಕಿನ್ ಇಂಟರ್ವ್ಯೂಗೆ ಅಟೆಂಡ್ ಮಾಡಿ. ಮತ್ತೆ ಒಳ್ಳೇದಾಗ್ಲಿ ತಮ್ಮೆಲ್ಲರಿಗೂ.